ಇದೊಂದು ಪುಸ್ತಕ ಚೇಂಜ್ ಮಾಡೋಕ್ಕಾಗಿ ಹಾಂ ಏನಾಯ್ತು ಈಗ ಅನ್ನ ಈ ಹೊಸ ವಿಷಯ ಬಂತು. ಮಹಾನ್ ಭವತಿ ಪ್ರಜೆಯ ಪಶುಭಿ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತಿಯ ನಾ ಕಂಚನ. ಯಾವುದೇ ಕೆಲಸ ಕೊಡ್ತಾರೆ ಅಂತ ಹೋಗಿದ್ದ, ಕೊಟ್ಟರು ಅಂತ ಹೇಳಿದ. ಚೀಟಿ ಅಯ್ಯೋ ಪೇಪರ್ ಕೊಟ್ಟಿದ್ದಾರಲ್ಲ, ಕೆಲಸ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೇಪರ್ ಕೊಟ್ಟಿದ್ದಾರೆ ಅವರು, ದಡ್ಡ ಹೋಗಿ ಅದು ಕೆಲಸ ಇಸ್ಕೊಳ್ಬಾ ಅಂತ ಹೇಳಿದ್ರೆ. ಹಾಗಾಗಿ ಕೆಲಸದಲ್ಲಿ ಪೇಪರಲ್ಲಿ ಏನಿದೆ ಅದೇ ದೇವ್ರು ಪಶು ಕೊಡ್ತಾ ಇದೆಲ್ಲ ಕೊಡ್ತಾರೆ ಅಂದರೆ ಅವೆಲ್ಲ ಅಕೌಂಟಿಗೆ ಸೇರಿ ಹೋಗಿಬಿಡುತ್ತೆ. ಜ್ಞಾನ ಕೊಡ್ತಾರೆ, ಇದು ಕೊಡ್ತಾರೆ ಅರ್ಥನೇ ಹೊರತು ಏನಲ್ಲ ಅದು. ಈ ಪಶು ಕೊಡ್ತಾ ಹಸು ಕೊಟ್ಟು ಕಳಿಸೋದು, ಒಂದು ಇದು ಕೊಟ್ಟು ಕಳಿಸೋದು ಮಾಡೋದಿಲ್ಲ. ನೀವು ಅಪೇಕ್ಷಿತವಾಗಿ ಎಲ್ಲವನ್ನೂ ಕೊಡ್ತಾನೆ. ಅದಕ್ಕೆ ಪಶು ಅನ್ನ ಕೇಳಬೇಕಾದ್ರೆ ಅರ್ಥ ಬೇರೆ ಹೇಳಿ. ಅದೇ ರೀತಿ ಅದು ಪ್ರಜಾ ಅಂತ ಹೇಳಿದರೆ ಪ್ರಕೃಷ್ಟವಾದ ಜ್ಞಾನ ವಸ್ತು ಅಂದರೆ ಜ್ಞಾನ ಅಂತ ಅರ್ಥ. ಅದೆಲ್ಲ ಐತರೇಯದಲ್ಲಿ ವಿಸ್ತಾರ ಬರುತ್ತೆ. ಒಂದು ಕಡೆ ಹೇಳಿಬಿಟ್ಟಿದ್ರೆ ಮಾತೇಲಿ ಹೇಳಿಲ್ಲ. ಐತರೇಯಕ್ಕೆ ಹೋದವು ಎಲ್ಲ ಅರ್ಥ ಅದು ಈ ಅರ್ಥ ಅಲ್ಲಿಗೆ ತೋರಿಸ್ತಾರೆ. ಮಹಾನ್ ಭವತಿ ಒಟ್ಟು ಏನಾಗ್ತಾನೋ ಅವನು ಮಹಾನ್ ಭವತಿ. ಮಹಾನ್ ಇವತ್ತು ಡೈರೆಕ್ಟರ್ ಆದಾದರೆ ಆ ಪೋಸ್ಟಿನ ಎಲ್ಲ ಬೆನಿಫಿಟ್ಟು ಸಿಗುತ್ತೆ. ಚೀಫ್ ಮಿನಿಸ್ಟರ್ ಬೆನಿಫಿಟ್ ಎಲ್ಲ ಸಿಗುತ್ತೆ. ಮಹಾನ್ನಾದಾಗ ಎಲ್ಲ ಗುಣಗಳು ಸಿಗಬೇಕಾದ್ರು ಒಂದು ಸಿಕ್ಕರು ಮಹಾನ್ ಆಗೋದಿಲ್ಲ. ಕಂಚನ ವಸತವು ಪ್ರತ್ಯಾಚಕ್ಷೀತ ತದ್ವ್ರತಂ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರಾದರೂ ಬಂದು ವಸತಿ ಬಂದರೆ, ವಸತಿ ಅಂದರೆ ಇಳ್ಕೊಳಕ್ಕೆ ಬಂದರೆ ಅಂತ ಅರ್ಥ ಅಲ್ಲ. ಗುರುಕುಲ ವಾಸ ಮಾಡ್ತೀನಿ ಅಂತ ಬಂದರೆ ಅವ್ರಿಗೆ ಇಲ್ಲ ಅಂತ ಹೇಳಬೇಡಿ, ಸೀಟ್ ಇಲ್ಲ ಅಂತ ಹೇಳಬೇಡಿ. ಬರೋದೇ ಇಲ್ಲ ಆಮೇಲೆ ಗೊತ್ತಾದರೂ ಸೀಟ್ ಇಲ್ಲ. ಇಲ್ಲಿ ಸೀಟ್ ಇದ್ದೇ ಕ್ಲೋಸ್ ಮಾಡ್ತಾರೆ, ಲಿಮಿಟೇಷನ್ ಇಲ್ಲ ದೇವ್ರ ಹತ್ರ ಹೋಗಲಿಕ್ಕೆ. ಇವರೇ ಹೋಗೋದಿಲ್ಲ ಅಷ್ಟೇ ಹೊರತು ಏನದು, ನೀವು ಯಾರನ್ನು ಇಲ್ಲ ಅಂತ ಹೇಳಬೇಡಿ. ಪರೀಕ್ಷೆ ಮಾಡಿ ತೊಗೊಳ್ಳಿ, ಅದು ಬೇರೆ. ಅಂಗಡಿ ಹೋಗಿ ವ್ಯಾಪಾರ ಮಾಡಿಸ್ತೀವಿ ಹಾಗೆ ತೊಗೊಂಡು ಹೋಗಿ ಅಂತ ಅರ್ಥ ಅಲ್ಲ. ಪರೀಕ್ಷೆ ಮಾಡಿ ಯೋಗ್ಯ ಅಂತ ಹೇಳಿ. ಅದು ಯಾವುದೋ ಕಾರಣಕ್ಕೆ ಅವನ ಅಯೋಗ್ಯ ಅಂತೇಳಿ ಬಿಡ್ಲಕ್ಕೆ ಹೋಗಬೇಡಿ, ಪರೀಕ್ಷೆ ಮಾಡದೇನೆ. ಕಂಚನ ವಸತವು ಪ್ರತ್ಯಾಕ್ಷಿ. ಇವರೇನು ತಿಳ್ಕೊಂಬಿಟ್ರು, ಬಂದವರಿಗೆಲ್ಲ ಸೀಟ್ ಕೊಡಿ ಅಂತ ಅರ್ಥ. ಹಾಗಲ್ಲ. ಅವರ ವಸತಿ ಗುರುಕುಲದಲ್ಲಿ ಅವಕಾಶ ಕಲ್ಪಿಸಿ. ಜ್ಞಾನಕ್ಕೆ ಏನೇನು ಬ್ಯಾನ್ ಹಾಕಬಾರ್ದು. ಅವ್ರ ಯೋಗ್ಯತೆ ಬಂದವನಿಗೆ ಅನ್ನ ಹಾಕಬೇಕು. ನೀವು ಸ್ವೀಟ್ ಹಾಕದೆ ಬಿಡಿ, ಅದರ ಮುಖ್ಯ ಅಲ್ಲ. ಅವನಿಗೆ ಆಹಾರ ಒಂದು ಬೇಕು. ಅವನಿಗೆ ಯಾವುದೇ ಸಮಾರಂಭಕ್ಕೆ ಹೋದರೂ ಕೂಡ ಒಂದಿಷ್ಟಾದರೂ ಕೊಟ್ಟು ಕಳಿಸಿ, ಇಲ್ಲ ಅಂತ ಹೇಳಿಬೇಡಿ. ಅದೇ ರೀತಿ ಜ್ಞಾನ, ಅವ್ನು ಏನೋ ಬಂದಿರ್ತಾವೆ ಎಲ್ಲ ಅರ್ಥ ಆಗೋದಿಲ್ಲ ಅವನಿಗೆ, ಅವ್ನು ತಿಳಿಯಷ್ಟು ಹೇಳಿ ಕಳಿ ಸಾಕು. ಅಷ್ಟು ದೇವರು ದೊಡ್ಡವನು ಪಾಠ ತಿಳ್ಕೊ, ಅಷ್ಟಾದರೂ ಅವ್ನು ಖುಷಿ ಆಗುತ್ತೆ. ಅಂತೂ ಇಲ್ಲ ಅಂತ ಹೇಳಬಾರ್ದು. ತದ್ವ್ರತ ತಸ್ಮಾತ್ ಜ್ಞಾನಭಿಕ್ಷೆ ಅಂತ ಹೇಳ್ತಾರೆ. ಅನ್ನಭಿಕ್ಷೆ ಆಗೋ ಜ್ಞಾನಭಿಕ್ಷೆ. ಅನ್ನಭಿಕ್ಷೆ ನೀವು ಎಲ್ಲೆಲ್ಲೂ ಸಿಗುತ್ತೆ ಅಂತ ಹೋಗ್ಬೋದು, ಜ್ಞಾನಭಿಕ್ಷೆ ಹಾಗೆಲ್ಲ ಸಿಗೋದಿಲ್ಲ. ಜ್ಞಾನಿಗಳೇ ಫಸ್ಟ್ ಆಗಿರ್ಬೇಕು, ಅವರು ಸಿಗೋದಿಲ್ಲ. ತಸ್ಮಾತ್ ಕಯಾಚ ವಿಧಯ ಬಹ್ವನ್ನಂ ಪ್ರಾಪ್ನುಯಾತ್. ಅದಕ್ಕೋಸ್ಕರನೇ ಯಾರಿಗಿಲ್ಲ ಅಂತ ಹೇಳಬಾರ್ದು ಅಂತಾರೆ. ಹೆಚ್ಚನ್ನ ತಿಳ್ಕೊಂಡಿರ್ಬೇಕು. ನಾವು ಹೆಚ್ಚು ವಿಷಯ ಯಾತ್ರೆ ತಿಳ್ಕೊಂಡಿರ್ಬೇಕು ಅಂದರೆ ಅದು ಕೇಳಿದಾಗ ಇಲ್ಲ ಅಂತ ಹೇಳಬಾರ್ದು ನಾವು. ಅದಕ್ಕೋಸ್ಕರ ಅದಕ್ಕೆ ಪ್ರಿಪ್ರೇಷನ್, ಪಾಠ ಪ್ರವಚನಕ್ಕೆ ಮುಂದೆ ಏನು ಮಾಡ್ಕೋಬೇಕು, ಅವರು ಪ್ರಿಪ್ರೇಷನ್ ಮಾಡ್ಕೋಬೇಕು. ಆರಾಧ್ಯಸ್ವ ಅನ್ನಮಿತ್ಯಾಚಕ್ಷತೆ. ಆರಾಧ್ಯಸ್ವ ಮುಂದೆ ಹೇಳ್ತಾರೆ. ಏತದ್ವೈ ಮುಖತೋ ಅನ್ನಗಂ ರಾಧ್ಯಂ ಮುಖತೋ ಅಸ್ಪ ಅನ್ನಗಂ ರಾಧ್ಯತೆ. ಏತದ್ವೈ ಮಧ್ಯತೋ ಅನ್ನಗಂ ರಾಧ್ಯಂ ಮಧ್ಯತೋ ಅಸ್ಮಾಯ್ ಅನ್ನಗಂ ರಾಧ್ಯತೆ. ಏತದ್ವಾ ಅಂತತೋ ಅನ್ನಗಂ ರಾಧ್ಯಂ ಅಂತತೋ ಅಸ್ಮ ಅನ್ನಗಂ ರಾಧ್ಯತೆ ಯಯೇವಂ ವೇದ. ಮುಂದೆ ಹೇಳ್ತಾರೆ. ಅದಕ್ಕೆಲ್ಲ ಭಾಷ್ಯ ಓದಿದ್ರೆ ಕ್ಲಿಯರ್ ಆಗಿಬಿಡುತ್ತೆ. ವಿದ್ಯಾರ್ಥೇ ವಸತಿ ಇಚ್ಛೆಯ ಆಗತಂ ನ ಇತಿ ಬ್ರೂಯಾತ್. ವಿದ್ಯೆ ಕೇಳ್ಕೊಂಡು ಯಾರು ಬರ್ತಾರೆ ಗುರುಕುಲ, ಹಿಂದೆಲ್ಲ ಈ ಥರ ಕ್ಲಾಸ್ಗಳಿರಲಿಲ್ಲ. ಗುರುಕುಲಕ್ಕೆ ಹೋಗಿ ಇವತ್ತು ಕೂಡ ಯಾವುದೇ ಕೋರ್ಸನ್ನು ಮನೇಲಿ ಮಾಡ್ತೀವಿ ಅಂದರೆ ಮಾಡೋಕ್ಕೆ ಬರೋಲ್ಲ. ಎಲ್ಲಿ ಹೋಗ್ಬೇಕು ಅವರು? ಗುರುಕುಲ. ಅವೆಲ್ಲ ವಿದ್ಯಾಲಯ ಅಂದರೆ ಗುರುಕುಲಗಳು, ಅವೆಲ್ಲ ಅಲ್ಲಿಗೆ ಹೋಗಲೇಬೇಕು. ಅಲ್ಲಿ ಹೋದ್ಮೇಲೆ ಇಲ್ಲ ಅಂತ ಹೇಳಬಾರ್ದು. ಅರ್ಹತೆ ಇದ್ದವರಿಗೆ ಅಂತ ಅಂಡರ್ಸ್ಟುಡ್. ತದೇತದ್ ವಿದುಷೋ ವ್ರತ. ಜ್ಞಾನ ವ್ರತ ಮಾಡಬೇಕಿದೆನ ಏನ ಅಂತ್ಯವಾಸಿ ಆಗ್ಲಿಕ್ಕೆ ಬಂದಾಗ ಅವ್ನು ದೂರೇ ವಾಸಿ ಅಂತ ಕಡೆ ಸುಡಬಾರ್ದು. ದೂರೇ ವಾಸಿ ಹತ್ತಿರ ಅಂತ್ಯ ವಾಸಿ ಅಲ್ಲ, ದೂರ ಇದ್ರೆ ವಾಸಿ ಅಂತ ಹೇಳಬಾರ್ದು. ಆಗತಂ ನೇತಿ ನ ಬ್ರೂಯಾತ್ ನತೇತದ್ ವಿದುಷೋ ವ್ರತ. ಪರಶುರಾಮದೇವರು ಕರ್ಣ ಯಾವಾಗ ಸುಳ್ಳು ಹೇಳಿದ್ದು ಗೊತ್ತಾಯ್ತಲ್ಲ, ಮಮ ವಾಸ ಯೋಗ್ಯತಾ ನನ್ನಂತೆ ಅರ್ಹತೆ ನಿಗಿಲ್ಲ, ಹೋಗು ಅಂತ ಕಳಿಸ್ಬಿಡ್ತಾರೆ. ರಾತ್ರಿ ಎಣ್ಣೆದಲ್ಲಿ ಬರೀತಾರೆ, ನೀವು ಸುಳ್ಳು ಹೇಳಿದ್ರೆ ನಾನು ಅವಕಾಶ ಕೊಡೋದಿಲ್ಲ. ರಾಂಗ್ ಕೋಟಲ್ ಸರ್ಟಿಫಿಕೇಟ್ ಕೊಟ್ಟು ಅಡ್ಮಿಷನ್ ಆಗಿದ್ದರೆ ಕ್ಯಾನ್ಸಲ್ ಆಗಿದೆ ಅಷ್ಟೇ. ಮೊದಲು ಹೇಳ್ಕೊಟ್ರು ನಿರಾಕರಣೆ ಮಾಡಬಾರ್ದು ಅಂತೇಳಿ. ಯಾಕೆ ಬೋರ್ಡ್ ಕಳಿಸಿದ್ರು? ತಪ್ಪು ಕಂಡಿದ್ದೀರಿ. ಇದು ವಿದ್ಯಾ ಮೊದಲು ಕೊಟ್ಬೇಡಿ, ತಪ್ಪು ಕಂಡ್ರೆ ಕಳಿಸಿಬಿಡಿ ಅಷ್ಟೇ. ಮೊದಲಿಲ್ಲ ಅಂತ ಹೇಳಬಾರ್ದು. ಯಾರಿಗೆ ಯಾರಿಗೆ ನೀವು ಗೊತ್ತಿದ್ದು ನೀವೇ ಹೇಳಿ. ಗೊತ್ತಿತ್ತಾ ಇಲ್ಲ? ಹಾಂ, ಗೊತ್ತಿದ್ದು ದೇವರೇ ಆಗೋದಿಲ್ಲ. ಪರಶುರಾಮ ದೇವರೇ ಆಗ್ತಿದ್ದಿಲ್ಲ. ಗೊತ್ತಿದ್ದು ಎಷ್ಟು ನಾವೇ ಮಾಡ್ತೀವಿ. ಎಷ್ಟೋ ವಿಷಯಗಳು ಗೊತ್ತಿದ್ದು ನಾವೇ ಮಾಡ್ತೀವಿ. ಅಂಥವತ್ತು ದೇವರಿಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಹೇಳಬಾರ್ದು. ಅದಕ್ಕೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ.
ಅದು ಉತ್ತರ ಅದಕ್ಕೆಲ್ಲ. ಸ ವಿಷ್ಣು ಪೃಥ್ವೀ ನಾಮ ಪ್ರಸ್ತುತ್ವಾತ್, ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳಬೇಡಿ. ಮತ್ತೆ ಹೇಳಿ ಅವನಿಗೆ ತಿಳಿ ಹಾಗೆ ಹೇಳಿ, ಇಂಪಾರ್ಟೆಂಟ್. ಮತ್ತು ನಾವೇನು ಮಾಡಿ ನಮಗೆ ತಿಳಿಯಾಗಿ ಹೇಳ್ತಾ ಹೋಗ್ಬಿಡ್ತೀವಿ, ಅದು ಅವ್ರಿಗಿಲ್ಲ ನಮಗೂ ಇಲ್ಲ. ಯಾರು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ತಿಳಿಯಾಗಿ ಹೇಳಿದರೆ ಉತ್ತರ. 1ನೇ ಕ್ಲಾಸ್ ಹುಡುಗನಿಗೆ 1ನೇ ಕ್ಲಾಸ್ ಪಾಠನೇ ಮಾಡಬೇಕು. ಯಾವುದು ಪಿ ಎಚ್ ಡಿ ಪಾಠ ಮಾಡಿದ್ರೆ ಬೇಸ್ಟ್ ಬುದ್ಧಿ ಇಲ್ಲ ಅಂತ ಹೇಳೇ ಹೋಗ್ತಾರೋ. ಕರೆಕ್ಟ್ ಅವ್ರು ಬುದ್ಧಿ ಇಲ್ಲ, ಯಾಕೆಂದರೆ ಯಾವ್ದು ಹೇಳ್ಬೇಕಂತ ಗೊತ್ತಿಲ್ವಲ್ಲ, ಹೇಳ್ಬೇಕಂತ ಹೇಳೋದು. ಬಡಿಸ್ಬೇಕಾದ್ರೂ ಹಾಗೆ ಕ್ರಮ ಇರುತ್ತೆ, ಬಡಿಸೋ ಕ್ರಮ ಹೇಗೋ ಹೇಳೋ ಕ್ರಮನೂ ಇರುತ್ತೆ. ಎಲ್ಲ ಒಂದೇ ರೀತಿ ಹೇಳಿ ಹೇಳಿ ತಲೆ ಕೆಟ್ಟೋಯ್ತಲ್ಲ. ಪೃಥುತ್ ಆಚಾರ ಅದಕ್ಕೆ ತದ್ಭಾಷೆಯ ಚಿತ್ರವಾಕ್ಯ. ಆಚಾರ ಪ್ರತಿಯೊಂದು ಆದರ್ಶ. ಅವನ ಪ್ರಶ್ನೆ ಕೇಳಿ ತುರುಷ್ಕ ಅದೇ ಉತ್ತರನೇ ಕೊಟ್ಟು ಒಂದರ್ಥ, ಇನ್ನೊಂದು ಪರಿಭಾಷೆಯ ಚಿತ್ರವಾಕ್ಯ. ಅವನಿಗೆ ತಿಳಿಯೋ ಹಾಗೆ ಹೇಳಿದರು. ಯೋಸೋ ದೇವ ವಿಶ್ವದೀಪ ಪ್ರದೀಪ್ತ, ಅದೆಲ್ಲ ಮಧ್ಯ ಕಥೆಯಾಗಿ ಓದಬಾರ್ದು, ಕಾನ್ಸೆಪ್ಟ್ಗಳೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಮಹಿಮೆ ಎಷ್ಟು ಅಂತ ಗೊತ್ತಾಗುತ್ತೆ. ಪ್ರಕೃಷ್ಟಾನಂದ ಬಲತಃ ಆಕಾಶ ಸರ್ವವೇತೃತಃ, ದೇವರಿಗೆ ಆಕಾಶ ಅಂತ ಹೆಸರು, ಮತ್ತು ಪ್ರಾಣ ಅಂತ ಹೆಸರು. ಪ್ರಕೃಷ್ಟ ಪರಾಖ್ಯ ದೇಹಿನಶ್ಚೈವ ಶರೀರಂ ಪ್ರೇರಣಾತ್ ಸ್ಮೃತಃ ಏತೈಶ್ಚತುರ್ಭಿರ್ಭಗವಾನ್ ಯಾವ್ಯಾವ ವಾಸ್ತೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರಾತ್ಮಭಿ ಭೋಗ್ಯಭೋಕ್ತೃ ಸ್ವರೂಪೇಣ ತಿಷ್ಠತಿ ಕ್ರೀಡೆಯ. ಇಷ್ಟಾದರೂ ಬೇರೆ ಮಾಡಿದ್ರೆ ಪರಮಾತ್ಮ ಕ್ರೀಡೆ ಅಷ್ಟೇ. ನಾವು ದೇವ್ರಿಗೆ ಭಾರಿ ತೊಂದರೆ ಕೊಟ್ಬಿಟ್ಟು ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಗೊತ್ತಾಯ್ತಿಲ್ಲ. ದೇವ್ರಿಗೆ ಏನು ಮಾಡಿದ್ರೆ ಏನಾಗೋದಿಲ್ಲ. ಒಳ್ಳೆ ಮೆಸ್ಟಿಗೆ ಏನು ಪ್ರಶ್ನೆ ಕೇಳಿದ್ರು ಖುಷಿ ಆಗುತ್ತೆ. ಏನು ಗೋಡಾಡಿಸ್ತೀರಿ ಅಂತ ಹೇಳೋದು, ಅರ್ಥ ಆಗದೆ ಹೋದಾಗ ಗೋಡಾಡಿಸ್ತೀರಿ ಅಂತ ಹೇಳಿ, ಅರ್ಥ ಆದ ತಕ್ಷಣ ಗುಡ್ ಅಂತ, ಇನ್ನೊಂದು ನೆಕ್ಸ್ಟ್ ಇದ್ದರೆ ಕೇಳು ಅಂತ ಹೇಳ್ತಾರೆ. ಆತ ದೇವರಿಗೆ ಹಾಗೆ ಎಲ್ಲ ಆಗಿರೋದು. ದೇವರಿಗೆ ಎಂದೂ ಕೂಡ ನಮಗೆ ನಾವು ಕರೆಯೋದ್ರಿಂದ ಬೇಸರ ಆಗೋದಿಲ್ಲ. ಕರೆದೇ ಹೋದ್ರೆ ಎಷ್ಟೊತ್ತು ಹೇಳ್ತಾರೆ, ನಮಗೆ ಕರಿಬಾರ್ದಾಗಿತ್ತು ಅಂತ ಹೇಳೋದಿಲ್ಲ. ಆ ಥರ ಎಲ್ಲ ಅಡ್ರೆಸ್ ಕೊಟ್ಟು ಎಲ್ಲ ಇನ್ನೂ ಯಾಕೆ ಕರೀಲಿ ಆಗಿದ್ರೆ ನೀವೀಗ ಕರಿಬೇಕಾಗಿತ್ತು. ಏತೈಶ್ಚತುರ್ಭಿರ್ ಭಗವಾನ್ ರೂಪೈಶ್ಚ ಚತುರಾತ್ಮಭಿ ಭೋಗ್ಯಭೋಕ್ತೃ ಸ್ವರೂಪೇಣ ತಿಷ್ಠತಿ ಕ್ರೀಡೆಯಾ ಸ್ವಯಂ. ಪರಮಾತ್ಮ ಯಾವಾಗಲೂ ಭೋಗ್ಯನಾಗಿ ಕ್ರೀಡೆ, ಭೋಕ್ತೃವಾಗಿ ಕ್ರೀಡೆ. ನಚ ಭೋಗ್ಯತ್ವ ಮಾತ್ರೇಣ ಹೀನತ್ವಂ ತಸ್ಯ ಕುತ್ರಚಿತ್. ಪರಮಾತ್ಮ ಭೋಗ್ಯನಾಗಿ ಬಿಟ್ಟರೆ ಅವನು ಕಡಿಮೆ ಏನಾಗ್ತಾನೆ. ಭೋಜಕರಲ್ಲಿ ಯಾರು ಶ್ರೇಷ್ಠ? ಭೋಜ್ಯ ಭೋಜಕ ಭೋಗ್ಯ ಯಾವ ಶ್ರೇಷ್ಠ? ಮೂರರಲ್ಲಿ ಯಾರು ಶ್ರೇಷ್ಠ? ಭೋಜಕ ಶ್ರೇಷ್ಠ. ಭೋಜ್ಯ ಭೋಜಕ ಭೋಜ್ಯ. ಹಾಗಿದ್ದರೆ ದೇವರು ಭೋಜ್ಯದಲ್ಲಿ ಇರ್ತಾನೆ ಅಂತ ಹೇಳಿಬಿಟ್ರೆ ಕಡಿಮೆ ಆಗಿಬಿಟ್ನಲ್ಲ. ಅದಕ್ಕೆ ಹೇಳ್ತಾರೆ ದೇವರು ಎಲ್ಲಿದ್ದರೂ ಏನಾಗೋದಿಲ್ಲ, ಕಡಿಮೆ ಆಗೋದೇ ಇಲ್ಲ. ಇದು ದೇವರು. ಅದಕ್ಕೇ ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ತುಂಬ ಇಂಪಾರ್ಟೆಂಟ್. ಭೋಕ್ತ ಕ್ರೀಡೆಯಾ ಸ್ವಯಂ ನಚ ಭೋಗ್ಯತ್ವ ನಚ ಭಾರ್ಯೋಪಭೋಗ್ಯಸ್ತು ಭರ್ತ ಹೀನತ್ವ ಮಾಪ್ನುಯಾತ್. ಒಬ್ಬ ವ್ಯಕ್ತಿ ಭೋಗ್ಯ ಅಂತಷ್ಟು ಕಡಿಮೆ ಆಕಾದ ಕಾರಣ ಇಲ್ಲ ಅಂತ ಹೇಳ್ತಾ. ಏವಂ ಸ ಭಗವಾನ್ ವಿಷ್ಣು ಅವಿಶೇಷೋ ಅಖಿಲೇಶ್ವಪಿ. ದೇವರಲ್ಲಿ ಎಲ್ಲೇ ಇದ್ದರೂ ಕೂಡ ಪೂರ್ಣವಾಗಿದ್ದಾನೆ. ರೂಪೇಶು ಕ್ರೀಡತೆ ನಿತ್ಯಂ ಭೋಕ್ತಾ ಭೋಗ್ಯ ಇತೀಚ್ಛೆಯ. ತಾನೇ ಭೋಕ್ತೃವಾಗಿ ತಾನೇ ಭೋಗ್ಯವಾಗಿ ತಾನೇ ಇದ್ದಾನೆ. ಯಾವುದನ್ನೋ ಭೋಗ್ಯ ಅಲ್ಲ ಅವನಿಗೆ, ತನಗೆ ತಾನೇ ಭೋಗ್ಯ. ಅತ್ತ ಚರಾಚರಗಳ ಪರಮಾತ್ಮ ಯಾವುದಕ್ಕೋ ಭೋಜಕ ಅಲ್ಲ, ತಾನೇ ಭೋಜಕ ತಾನೇ ಭೋಗ್ಯ. ಇದೆಲ್ಲ ತಾನೇ ಭೋಜ್ಯ ಪದಾರ್ಥ ಎಲ್ಲ ಆಗಿದ್ದಾರೆ. ಅದರಿಂದ ಡಿಫೆನ್ಸ್ ಬರಲಿಲ್ಲ. ಅಲ್ಯಾಕೆ ಅದು ನಮ್ಮನೆಯರಿ ಅಂತ ಹೇಳಿದ, ಗೊತ್ತಲ್ಲ. ಅದು ಚಿಕ್ಕ ಮನೆ ನಮ್ಮನೆ, ಅದು ಹೋಗಿದ್ದೆ ಅಷ್ಟೇ. ಕಡಿಮೆ ಆಗಲಿಲ್ಲ ಅದಕ್ಕೆ. ಈಗ ಯಾರ್ದೋ ಮನೆಗೆ ಹೋದ್ರೆ ಕಡಿಮೆ ಆಗ್ಬಿಡೋದು. ಅದು ಗುಡಿಸಲ್ಲಿ ಯಾಕೆ ವಾಸ ಮಾಡಿ ನಮ್ದರಿ ರೆಸ್ಪೆಕ್ಟ್ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳಿದ. ವಿರೋಧ ವಿಕಾರವಂತ ಆತನಿಗೇನಾದರೂ ವಿಕಾರ ಬರಲೇ ಇಲ್ಲ. ಏನೋ ಅನಿವಾರ್ಯ ಕೆಲಸಕ್ಕೆ ಕೇಳಕ್ಕೆ ಹೋಗಿದ್ದ. ಅವಾಗ ಏನಾಯಿತು? ಮೈನಸ್ ಪಾಯಿಂಟ್ ಆಯಿತು. ಯಾಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು? ಮರ್ಯಾದೆ ಕೇಳಲ್ಲ, ಕಡಿಮೆ ಆಗೋದಿಲ್ಲ ಅಂತ ಕೇಳ್ತಾ. ಎಲ್ಲರೂ ತಂದೆ ಆದಾಗ ಎಲ್ಲಿಗೆ ಹೋದ್ರಂತೆ ದೇವರಿಗೆ? ಅರ್ಥ ಆಯ್ತಾ? ನಹಿ ಭಾರ್ಯೋಪಭೋಗ್ಯಸ್ತು ಭರ್ತ ಹೀನತ್ವ ಮಾಪ್ನುಯಾತ್. ಏವಂ ಸ ಭಗವಾನ್ ವಿಷ್ಣು ಅಸೇ ವಿಶೇಷೋ ಅಖಿಲೇಶ್ವಪಿ ರೂಪೇಶು ಕ್ರೀಡತೆ ನಿತ್ಯಂ ಭೋಕ್ತಾ ಭೋಗ್ಯ ಇತೀಚ್ಛೆಯ. ಅನ್ನಾಖ್ಯಂ ತಂ ನೈವ ನಿಂದ್ಯಾತ್ ಬಹುಮನ್ನೇತ ತಂ ಸದಾ ಇತಿ ಹೃತದ್ವಯಂ ಹೇತದ್ಭಾವ್ಯಂ ಯದಿ ಸುಖೇಶ್ವ. ಎಷ್ಟು ಸಿಂಪಲ್ ಅಂದರೆ, ಅನ್ನನ ಯಾಕೆ ಬೈಬಾರ್ದು ಅಂತ ಕೇಳಿದರೆ ಹೇಳಿ, ಯಾಕೆ ಬೈಯಬಾರ್ದು ಅಂದರೆ ಅದರಿಂದ ನಾವು ಬದುಕಿದ್ದೇವೆ. ಅದನ್ನು ಬೈದರೆ ಅವಮಾನ ಮಾಡಿದ ಲೆಕ್ಕ. ದೇವರಿಂದ ಇಲ್ಲಿ ಅನ್ನ ಅಂದರೆ ಅನ್ನ ತಿನ್ನೋ ಅನ್ನ ಅಂತ ಅಷ್ಟೇ ಅಲ್ಲ, ಆತನ ಉಪಜೀವಿಸನ ಬದುಕಿದ್ದೇವೆ. ಅನ್ನ ಬೇಡ ಎದ್ದೋಗ್ಬಿಟ್ಟ, ಗಾಳಿ ಬೇಕಲ್ಲ, ಕೊನೆಗೆ ನಾನು ಕೊಡಬೇಕಲ್ಲ ಅದರ, ಅದು ಬೇಡ ಅದಕ್ಕೂ ನಾನೇ ಕೊಡಬೇಕಲ್ಲ. ಆ ರೀತಿಯಾಗಿದೆ. ದೇವರು ಉಪಜೀವಿಸದೇ ಇರಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಮಹಾಲಕ್ಷ್ಮಿಗೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ದೇವರನ್ನು ಉಪಜೀವಿಸ ಬದುಕಿ ತೋರಿಸಾಗಿದ್ರೆ ಸಾಧ್ಯ ಇಲ್ಲ. ಅದಕ್ಕೆ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ. ದೇವರನ್ನು ಉಪಜೀವಿಸದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ರಾಯ ಬಿಡದೇ ಮತ್ತೆ ರಾಜ್ಯವನ್ನು ಬಿಡಬಹುದು.
ಸ್ಟೇಟಲ್ಲಿ ಬೈದು ಬೇರೆ ಸ್ಟೇಟ್ಗೆ ಹೋಗ್ಬಿಟ್ಟ ಅವೇ ತಿಳಿಸ್ತಾರೆ ಮೋರ್ ಹ್ಯಾಪಿ ಇರುತ್ತೆ ಇನ್ನೂ ಬಜೀತಾ ಆಯ್ತು ಅವ್ರಿಗೆ. ಆದರೆ ದೇವ್ರಿಗೆ ಬಿಡ್ಲಕ್ಕೆ ಬರೋದಿಲ್ಲ ಅಂತ. ಆಕಾಶ ಬಿಟ್ಟು ಹೋಗ್ಲಿಕ್ಕೆ ಬರುತ್ತಾ, ಗಾಳಿ ಬಿಟ್ಟು ಹೋಗ್ಲಿಕ್ಕೆ ಬರುತ್ತಾ, ಪ್ರಾಣದೇವ್ರನ್ನ ಬಿಟ್ಟು ಬದುಕ್ತಾರೆ, ಪ್ರಾಣನ ಬಿಟ್ಟಿಲ್ಲ. ಗೊತ್ತಾಯ್ತಾ? ದೇವರು ಉಪಜೀವಿ ಆದ್ದರಿಂದ ಎಲ್ಲರಿಗೂ ಉಪಜೀವ್ಯ. ನಾವು ಸ್ವಲ್ಪ ಸ್ವಲ್ಪದಲ್ಲಿ ಉಪಜೀವಿ ಆದರೂ ಕೂಡ ದೇವರ ಅನುಗ್ರಹ ಮತ್ತೆ. ಆದರೆ ದೇವರು ಎಲ್ಲದಕ್ಕೂ ಉಪಜೀವನಾಗಿದ್ದಾನೆ, ಯಾರ ಅನುಗ್ರಹವನ್ನು ಬೇಕಿಲ್ಲ ಅಂದರೆ ಅದು ಭಾರಿ ದೊಡ್ಡ ಗುಣ. ಅದಕ್ಕೆ ಉಪಜೀವನ ಪದ ಅನ್ನಮ್ ಅಂತ ಹೇಳಿಬಿಟ್ರು. ಅನ್ನಮ್ ಅನ್ನಾದ ಏವಚ. ಹಾಗೆ ನಮ್ಮ ಅರ್ಥ ಮಾಡಿಕೊಂಡ್ರೆ ಏನು ದೇವರ ಅನ್ನ ಅಂತ ಹೇಳ್ತಾರಲ್ಲ ಅಂತ ಕೇಳಿ ಉಪಜೀವ್ಯ ಇತಿ ತದ್ವಯಂ ಹೇತತ್ ಭಾವ್ಯಂ ಯದಿ ಸುಖೇ ಸ್ಪೃಹ. ನಿಮಗೇನಾದ್ರು ಸುಖ ಬೇಕು ಅಂತಿದ್ರೆ ಈ ಚಿಂತನೆ ಮಾಡಿ ಸರಿ ಹೋಗೋದು, ದೇವರು ಸಿಗೋದಿಲ್ಲ ಅಂತ ಅರ್ಥ. ಏನಕೇನಾಪಿ ವಿಜನ ಬಹುವಿತ್ತೇವ ಜನಾರ್ದನ ಮತ್ತೈವ ಪ್ರಾಪುಯಾನ್ ನಿತ್ಯಂ. ದೇವರನ್ನು ಅನ್ನಂ ಬಹುಕುರಿಯಾತ್ತಂದರೆ ದೇವರನ್ನು ಯಾವಾಗಲೂ ಕೂಡ ಭಾರಿ ದೊಡ್ಡವನು ತಿಳ್ಕೊತಾನೆ ಇರಬೇಕೆ ಹೊರತು ಯಾವ ಕಾಲಕ್ಕೂ ದೇವರು ಏನಾಗೋದಿಲ್ಲ. ನಾವೇ ಅಂತ ಹೇಳ್ಬಿಡ್ತೀವಿ ಪಾಪ ದೇವರೇನು ಮಾಡ್ತಾನೆ ಅಂತ. ಎರಡೆರಡು ಈ ತಪ್ಪಲ್ಲದೆ ಹೊಸ ದೊಡ್ಡ ತಪ್ಪು ಮಾಡ್ತಾನೆ. ಆ ತಪ್ಪು ಸಣ್ಣ ತಪ್ಪು, ದೊಡ್ಡ ತಪ್ಪು. ದೇವರೇನು ಮಾಡ್ತಾನೆ, ದೇವ್ರು ಯಾಕೆ ಆಗ್ತಾನತ? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ಹೇಳಿದ ಮೇಲೆ ಕರ್ತ ಅರ್ಥ ಹಾಗೆ ಬರಿಬೇಕು. ಕರ್ತ ಅಂದ್ರೇನು? ಈ ಕರ್ತ ಮಾಡಬಲ್ಲ, ಮಾಡದೇ ಇರಬಲ್ಲ, ಹೇಗೆ ಬೇಕಾದ್ರೂ ಮಾಡಬಲ್ಲ. ಅದು ಬರೀ ಕರ್ತನೂ ಇದಕ್ಕೆ ಇಷ್ಟೇ ಇದು ಬೇಕಾಗಿಲ್ಲ, ಶಾಸ್ತ್ರ ಬೇಕಿಲ್ಲ. ಶಾಸ್ತ್ರವನ್ನು ಹಾಗೆ ಅರ್ಥ ಮಾಡಿ ಕರ್ತ ಏನು ಬೇಕಾದ್ರೂ ಮಾಡ್ತಾನೆ, ಮಾಡದೇ ಇರ್ತಾನೆ. ಮಾಡೋ ಅಂತ ಹೇಳೋರು ಯಾರು ಇಲ್ಲ, ಮಾಡಬೇಡ ಅಂತ ಹೇಳೋರಿಲ್ಲ, ಹೀಗೆ ಮಾಡೋ ಅಂತ ಹೇಳೋರಿಲ್ಲ, ಹೇಗೆ ಬೇಕಾದ್ರೂ ಮಾಡ್ತಾನೆ. ಅದು ಕರ್ತ ವಿಕರ್ತ, ಅದಕ್ಕೆ ಇನ್ನೊಂದು ಪದ ಉಪಯೋಗಿಸ್ತಾರೆ ಮತ್ತು ಇಮಿಡಿಯೇಟಾಗಿ. ವಿರುದ್ಧತೆಯ ವಿಕರ್ತ, ವಿವಿಧತೆಯ ಕರ್ತ, ವಿಲಕ್ಷಣತೆಯ ಕರ್ತ. ಈಗ ಎಷ್ಟೆಷ್ಟು ಪದ ಉಪಯೋಗ ಅಷ್ಟು ಉಪಯೋಗಿಸ್ಬಿಡೋದು. ವಿಶ್ವಾಸವು ಕರ್ತಾಚರಣೆ ಮಾಡ್ಬೋದು. ವಿಷ್ಣು ಸಹಸ್ರನಾಮನೆ ಅದಿರಲಿ. ನಾ ಇವತ್ತೇನು ಮುಗಿಯಲಿಲ್ಲ, ನಾಳೆ ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.